सिर्फ एक मूवी नहीं है, वो एक ऐसा चैप्टर है जहाँ पे आपको पूरी विलेज लाइफ और साथ में एक थोड़ा सुपर नेचुरल चीज दोनों देखने को मिलती है। तो फिर आप देखते हैं कि इसका इंटरवल कैसा होगा, तो आप भी देखो, हम देखते हैं। लेट्स ಹೇಳಿ ಹಾ ಅಲ್ಲ ನಾ ಇದನ್ ಥ್ಯಾಂಕ್ಸ್. ಹುಷಾರು. ಸಂಜೆ ಬರ್ತೀಯಲ್ಲ? ಹಾ ರವಣ ನಮ್ದೇ ಜನ. ಓ ಲೀಲಾ ಆಯ್ತು ಮಗ, ಒಳ್ಳೇದು. ರವಣ ಸಿಗುವ. ಆಯ್ತು. ಹಳೆ ಆಫೀಸರ್ಗಳ ತಪ್ಪೋ ಊರ್ನವ್ರ ತಪ್ಪೋ ನನಗೆ ಬೇಕಾಗಿಲ್ಲ. ಇವತ್ತು ಆ ಜಾಗ ಸರ್ಕಾರಕ್ಕೆ ಸೇರ್ಬೇಕು ಅಷ್ಟೇ. ರವಿ ಅಪ್ಡೇಟ್ ಏನ್ರಿ? ಸರ್, ಪೊಲೀಸ್ ಮತ್ತೆ ತಹಶೀಲ್ದಾರ್ ಸ್ಪಾಟಿಗೆ ಬರ್ತಾರಂತೆ. ಸುಧಾಕರ್ ಆಳುಗಳನ್ನ ಕರ್ಕೊಂಡು ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಮುರಳಿ, ನೀವು ಹೋಗ್ತಿರೋದು ನೋಡಿದ್ರೆ ಬರೀ ಸರ್ಕಾರಿ ಕೆಲಸ ಮಾಡ್ದಂಗಿಲ್ಲ, ಪರ್ಸನಲ್ ಅಜೆಂಡಾ ಕಾಣಿಸ್ತಿದೆ. ಉದ್ದೇಶ ಏನೇ ಇದ್ರು ಕೆಲಸ ಸರ್ಕಾರ ತಾನೇ ಸರ್ ಆಗ್ತಾ ಇದೆ. ಮೊನ್ನೆ वो एक रात का ग्रज लेके चल रहा है वो. ಏನೂ ಪ್ರಾಬ್ಲಮ್ ಆಗದಿರೋ ಹಾಗೆ ನೀಟಾಗಿ ಹ್ಯಾಂಡಲ್ ಮಾಡ್ತೀರಾ ಅನ್ಕೊಂಡಿದ್ದೀನಿ. ನಾನು ಹ್ಯಾಂಡಲ್ ಮಾಡ್ತೀನಿ ಸರ್. ಸರಿ, ಅಪ್ಡೇಟ್ ಮಾಡಿ. ಥ್ಯಾಂಕ್ ಯು ಸರ್. ಸರ್ ಲೀಲಾ, ನೀ ಅಂತ ಇಲ್ಲ ನಿಂತ ಸರ್ ಹತ್ರ ಮಾತಾಡ್ಲಿಲ್ವಾ? ಇಲ್ಲ. ಅಯ್ಯ ಬಾಬಾ ಸರ್, ಹೊಸ ಅಪಾಯಿಂಟ್ಮೆಂಟ್ ಲೀಲಾ ಅಂತ. ಸರ್, ಇನ್ಫ್ಲೂಯೆನ್ಸರ್ ಕೆಲಸ ತಗೊಂಡವರು. अरे ಏನ್ರಿ ಯೂನಿಫಾರ್ಮ್ಗೆ ಇಸ್ತ್ರಿ ಹಾಕ್ತಾ ಟೈಮ್ ಆಯ್ತಾ? ತುಂಬೆ ಬಯಲು ಹೊಂಚಿಕ್ಕಿ ಕೊಡಿಯಾರ್ ಗದ್ದೆ ಕಾಡ್ಬೆಟ್ಟು ಇವಿಷ್ಟು ನಾವಿವತ್ತು ಹೋಗ್ಬೇಕಾಗಿರೋ ಜಾಗಗಳು. ಕಾಡ್ಬೆಟ್ಟು ಸುತ್ತಾನೆ ಹೆಚ್ಚಿಗೆ ಎನ್ಕ್ರೋಚ್ಮೆಂಟ್ ಆಗಿರೋದು. ಇನ್ನೊಂದು ಸ್ವಲ್ಪ ದಿವಸ ಬಿಟ್ರೆ ಇನ್ನೊಂದು 5 ದೇವಸ್ಥಾನ ಕಟ್ಟಿ ಕಾಡೆಲ್ಲ ನಮ್ಮದೇ ಅನ್ಬಿಡ್ತಾರೆ. ರವಿ ಸರ್, ಅವನ ಹೆಸರಿದ್ದೀನಿ ಲಿಸ್ಟಲ್ಲಿ? ಇಲ್ಲ ಸರ್. ನಾವೇ ಸೇರಿಸ್ಬಿಡೋಣ ಬಿಡಿ. ಅವನ್ ಬುಡಕ್ ಬೆಂಕಿ ಇಟ್ರೆ ಏನಾಗುತ್ತೆ ಅಂತ ಗೊತ್ತಾಗತ್ತೆ. ಇದು ಸ್ವಲ್ಪ ಸೂಕ್ಷ್ಮವಾದ ವಿಚಾರ. ಜಾಗದ ವಿಷಯ ಅಂತ ಬಂದಾಗ ಜನ ಒಂದು ಸ್ವಲ್ಪ ರಿಯಾಕ್ಟ್ ಮಾಡ್ತಾರೆ ಸರ್. ಅವ್ರೇನ್ರಿ ರಿಯಾಕ್ಟ್ ಮಾಡೋದು? ಫಾರೆಸ್ಟ್ ಜಾಗ ನಾವು ರಿಯಾಕ್ಟ್ ಮಾಡ್ಬೇಕು ತಾನೆ? ಅವ್ರಿಗೆ ಸ್ವಲ್ಪ ಅರ್ಥ ಆಗೋ ಥರ ಹೇಳಬೇಕು ಸರ್. ಸ್ವಲ್ಪ ಆಚೆ ಈಚೆ ಇದ್ರೆ ಮತ್ತೆ ನಮಗೆ ಸಮಸ್ಯೆ ಆಗ್ತದೆ. ಈ ಸರ್ತಿ ಅವ್ರಿಗೆ ಅರ್ಥ ಆಗೋಂಗೆ ಹೇಳೋಣ ಬಿಡಿ. ರವಿ ಬನ್ರಿ ಇಲ್ಲಿ. पुलिस एक्शन का टाइम. ಇವ್ರ ಡೇ ನೈಟ್ ಡ್ಯೂಟಿಗೆ ಹಾಕಿ. नाइट ड्यूटी ಏನ್ ಕಿಸಿದ್ದಾರೆ ಅಂತ ಗೊತ್ತಾಗತ್ತೆ. ನೈಟ್ ಪೆಟ್ರೋಲಿಂಗ್ ಹೋಗುವಾಗ ನಿಮ್ ಜೊತೆಗಿರ್ಲಿ. रात को क्यों यार? बेचारी को अभी पता लग रहा है इतनी इजी नहीं है लाइफ. ಕೋಣ ತೊಳಿಯ ಅವಳು ಕೆಲಸ ಸೇರಿದ ಮೇಲೆ ನಮ್ದು ನೆನಪಾಯ್ತಾ ಅಂತಲ್ಲ. ಬಾರ ಸುಮ್ಮನೆ ಒದ್ದಾಗ್ಲಿ ಹುಚ್ಚಿಡು ಹೋಗ. ಆಮೇಲೆ ಸಿಗ್ತೇನೆ. अलग मजनू आदमी है. ಚೂರು ಸಹ ಒದ್ದಾಗ್ಲಿಲ್ಲ. ಬಾ ಬಾ ಬಾ. ಮತ್ತೆ ಬನ್ನ ಇವನಿಗೆ ಯಾರು ಮಾತಾಡಿದ್ರು ಅಂತ ಸಸಾರಾಗಿದೆ ಇವನಿಗೆ. अरे आप अपना गुस्सा ठंडा रखो. ಇವ್ರೆ ಎಂತಾಯ್ತು? ಅದು ಎಂಕರೇಜ್ಮೆಂಟ್. ಎಂತದೆ? ಅಟ್ಯಾಚ್ಮೆಂಟ್ ಅಂತ. Encroachment. ನಮಸ್ಕಾರ ಸರ್, ಕೆಲ್ಸಕ್ಕೆ ಜನ ಬಂದಿದ್ದಾರೆ. Attachment. ಎಲ್ರಿ ಊರಿನ ಕೆಟ್ಟ ಮುಖಗಳು ಯಾವ್ದು ಕಾಣಿಸ್ತಾ ಇಲ್ಲ? ಬನ್ನಿ ಮುಂದೆ ಬನ್ರಿ, ಮಾತಾಡಿ. ನಿಮ್ಮೂರ್ ಜನ ತಾನೆ, ನಮ್ಮ ಮಾತಿಗಿಂತ ನಿಮ್ಮ ಮಾತೇ ಚೆನ್ನಾಗಿ ಕೇಳ್ತಾರೆ. जान के उनको आगे करा पता है नहीं है और इनकी गांव की है. ಇನ್ಫ್ಲೂಯೆನ್ಸ್ ಮೇಲೆ ಬಂದ್ರೆ ಹಿಂಗೆ ಆಗೋದು. ಸರ್ಕಾರದ ಆದೇಶ. ನಮ್ ಕಾಡಿನ ಸುತ್ತಳತೆ ಎಷ್ಟು ಅಂತ ಹೇಳ್ಬೇಕಾಗತ್ತೆ. ಎಷ್ಟು ಕಡಿಮೆ ಇದೆಯೋ ಅದನ್ನ ಎನ್ಕ್ರೋಚ್ಮೆಂಟ್ ಅಂತ ರಿಪೋರ್ಟ್ ಮಾಡ್ತೀವಿ. ಎಲ್ರಿಗೂ ಕೇಳಿಸ್ತಾ? Encroachment का मीनिंग क्या होता है वैसे? कि सर्वे जगह करने दे के रही है लिए पर दूसरे ने हड़प लेना जगह. ಮೇಲ್ಗಡೆ ಅಕ್ಕಲ್ಲಿಂದ ತಗೊಳ್ಳಿ. तो उनके हिसाब से फॉरेस्ट एरिया को एक गांव वालों ने हड़प लिया. ಹಾ, ಬರ್ಲಿ. ಅದೆಂತ ವಿಷಯ ಅಂತ ನನ್ನ ಹತ್ರ ಹೇಳಿ. ಅದೆಂತ ಅಟ್ಯಾಚ್ಮೆಂಟ್ ಅಂತ? ಅಟ್ಯಾಚ್ಮೆಂಟ್ ಅಲ್ರಿ, ಎನ್ಕ್ರೋಚ್ಮೆಂಟ್. ಅದು ಗೊತ್ತಾಯ್ತು ಮಾರೆ. ಹಾಗಾದ್ರೆ ಎಂತ? ಏನ್ ಹೆಸರು? ಅಟ್ಯಾಚ್ಮೆಂಟ್. ಸುಂದರ. नाम हटे. ಸುಂದರ ಅವರೇ, ಎನ್ಕ್ರೋಚ್ಮೆಂಟ್ ಅಂದ್ರೆ ಒತ್ತುವರಿ. ಸಂಬಂಧಪಟ್ಟವ್ರಿಗೆ ನೋಟಿಸ್ ಕೊಟ್ಟಿದೀವಿ. ಇಂತಿಷ್ಟು ದಿನದಲ್ಲಿ ನೀವು ಉತ್ತರ ಕೊಡಬೇಕು ಅಂತಿತ್ತು, ನೀವು ಕೊಟ್ಟಿಲ್ಲ. ಹೌದು, ಕೊಡ್ಲಿಲ್ಲ. ನಮಗೆ ಪುರ್ಸೋತಿರ್ಲಿಲ್ಲ. ಎಂತ ಈಗ ವಿಷಯ ಅಂತ ಹೇಳಿ? ಅದು ನಮಗ್ ಗೊತ್ತು, ಅದಕ್ಕೆ ನಾವು ಬಂದಿರೋದು. गांव वाले कितने अग्रेसिव हो गए. ನೀವು ತಕರಾರು ಮಾಡಬಾರ್ದು ಅಷ್ಟೇ. ಮಾಡಿದಿರಲ್ಲ ನೀವು, ನಮ್ ಜಾಗ ಬೇಲೆ ಹಾಕಿದಿರಲ್ಲ ನೋಡಿ. 1 ಗಂಟೆ ಕೆಲಸ ಅಷ್ಟೇ. ನೀವು ನಿಮ್ ಹಿರಿಯರು ಸೇರ್ಕೊಂಡು ಹಾಕಿರೋ ಕಲ್ಲನ್ನ ಆ ಕಡೆ ಶಿಫ್ಟ್ ಮಾಡ್ಬಿಟ್ಟು ಹೋಗ್ತೀವಿ ಅಷ್ಟೇ. ನಿಲ್ಲಿ, ನಾವು ಜೀವನದಲ್ಲಿ ಇರ್ಬೇಕಾದ್ರೆ ಅದು ಹೇಗಾಗ್ತದೆ ನೋಡು. ಸುಂದರ, ಹಾಗಾದ್ರೆ ಮಾಡಿ ನೋಡಿ. ಹಿಂದೆ ಹೋಗ್ರಿ. ಮುಂದೆ ಇಟ್ಟ ಹೆಜ್ಜೆ ಹಿಂದೆ ಇಡುವ ಪ್ರಶ್ನೆ ಇಲ್ಲ. ಮೊನ್ನೆ ಕರ್ತದಂತ ಹೋದದ್ದು ಅಷ್ಟೇ. ಏನ್ ಶೋ ಕೊಡ್ತಾ ಇದ್ಯಾ? ನೀವು ಗಣ್ಣಿಗೆಲ್ಲ ಕೈ ಹಾಕಿದ್ ಬೇಡ ಆಯ್ತಾ? ಗಣ್ಣಿನ ಹತ್ರ ಉಂಟು, ತರ್ಲಿಕ್ಕೆ ಸ್ವಲ್ಪ ದೂರ ಆಗ್ತದೆ ಅಂತ ಅಷ್ಟೇ. ಹಿಂದೆ ಹೋಗ್ರಿ ಅಂತ ಹೋಗ್ರಿ. ನೀವು ಮೈಗೆಲ್ಲ ಕೈ ಹಾಕುದು ಬೇಡ ಆಯ್ತಾ? ನಿಮ್ದು ಜಾಸ್ತಿ ಅಂತ ಉಂಟು. ಮೈಗೆ ಕೈ ಹಾಕ್ಲಿಕ್ಕೆ ನನಗೆ ಹೋಗುತ್ತುಂಟು. ಹೋಗ್ರಿ.
वो पीछे हो गया शिवा को बुला पहले क्या मेरे को गुस्सा आ गया मैं पीछे ಗಲಾಟೆ बैठा। ಹೊಡ್ತಿದ್ದಾರೆ. ಇಲ್ಲ ಎಂತ ಮಾಡ್ತಿದ್ದಿ ಮಗ ಇವರೊಟ್ಟಿಗೆ ಸೇರಿ ನಿನ್ನ ಜಾಗಕ್ಕೆ ನೀನೇ ಮೇಲೆ वो जॉब है उसकी ಕೆಲಸ ನಂಗೆ ಮಾಡ್ಲಿಕ್ಕೆ ಬಿಡಿಯಪ್ಪ. ಇಂಥ ಕೆಲಸ ನಮ್ಗೆ ಬೇಡ ಮಗ ओह, ಸುಮ್ಮನೆ ಇರೇ ಮಾರೆ ಏ ಸ್ವಾಮಿ ಸುಮ್ಮನೆ ಮಾತಾಡು ನೀ ಮಾತಾಡು ಹೇಳಿ ಹೇಳು ಬೆಲೆಗೆ ಇಲ್ಲ ನನ್ನ ಮಾತಿಗೆ ಕೇಳ್ರ ಹಾ ಹೇಳು. ಈಗ ವಿಷಯ ಅಂತ ನನಗೆ ಸಾಗುತ್ತೆ ಅಲ್ಲ ಗೊತ್ತಿಲ್ದಿದ್ರೆ ಎಂತ ಕರ್ಮ ಮಾತಾಡ್ದ ನೀನು. ಅಂದ್ರೆ ಕ್ರಮ ಗೊತ್ತಿಲ್ಲ ಹೇಳಿತು ಮಾರೈತಿ ನೀ ಅಂತ ಮೈ ಮೇಲೆ ಬರ್ತಿಯಲ್ಲ ಅಂದ್ರೆ ಅವರು ಸಹ ಡ್ಯೂಟಿ ಮಾಡ್ಬೇಕಲ್ಲ ಅವರು ಅವ್ರಿಗೆ ಪ್ರೆಷರ್ ಇರ್ತದಲ್ಲ ಎಂತ ಸಾವ ಪೇಷರ್. ನಿನಗೆ ಓಟ್ ಹಾಕಿದಕ್ಕೆ ಸಾರ್ಥಕ ಆಯ್ತು ಮಾರೆ ನಿನಗೆ ಅವ್ರ ಸೈಡ್ ಇಲ್ಲಪ್ಪ ನಂದು ಖಾಲಿ ಜನ ಮಾತ್ರ ಸಾಕು ನಾವಿನ್ ಯಾರು ನಂಬುದಿಲ್ಲ ಎಂತ ಮಾಡ್ಬೇಕು ಅಂತ ನಮ್ಗೆ गाँव वाले खुद ही हैंडल करेंगे अरे ये पूरा डिमार्केट कर रहे हैं आ गए हमारा शिवा ओ माँ पे हाथ लगाया ओ भाई शिवा शेर की तरह है सच में माँ पे कैसे हाथ लगाया इसको मार के ही दम देगा ओ सब पिटेंगे गरम तेल में डाला है अरे शिवा का गुस्सा नेक्स्ट लेवल है ओ नहीं ओ अरे ನಿನ್ನ ಇವತ್ತು ಕೊಂದು ತಿಂತೇನೆ ನಮ್ಮ ತ್ಯಾವಸಿ और ये क्या हो रहा है ಮೇಲೆ यहाँ ತೊಳೆದು पे? ಸೋಮಡ್ದ ಅಪ್ಪನೇ ಹೊಡೆದ ಇಲ್ಲಿ ಹೊಡಿಯ ಬರ ओहो मुझे मार मारो कान को छूते हुए गई। ತಪ್ಪಿದ್ದಲ್ಲ ಟ್ರೈನಿಂಗ್ ಆಗಿದೆ. ಹೇ ಕಟಾಕಿರಿ ಅವನ್ನ. ಏಯ್ ಯಾಯ್ अरे रे और वो कुछ कर भी नहीं पा रही उल्टा वो उसे तो पुलिस को सपोर्ट करना पड़ रहा है ಸರಿಯಾಗಿ ಮಾಡಿದ್ದೀರಾ ಸರ್ ಒಬ್ಬೊಬ್ರು ಒತ್ತು ಒಳಗಾಗ್ತೀನಿ ಒಳಗಡೆ ಹೋಗ್ರ बेचारा शिवा ಜಾಗ್ರತೆ कैसे वो बॉर्डर बना दिया है ವಾ ಇನ್ನೂ ಈ ಬಟ್ಟೆಯಲ್ಲೇ ಇದೆಯಾ ಮಾರೈತಿ. ನೀನೊಬ್ಳಾದ್ರೂ ಕಲ್ತು ಊರು ಉದ್ಧಾರ ಮಾಡ್ತೀಯ ಅಂದ್ರೆ ಲಗಾಡಿ ತೆಗ್ದಿಯಲ್ಲ. बैक स्टैम्प इसमें इसकी क्या गलती यार ಬೆಳಗ್ಗಿಂದ ಎಂತ ಸಹ ತಿನ್ಲಿಲ್ಲ. ಶಿವ ಬೆಳಿಗ್ಗೆಯಿಂದ ಎಂತ ಸಹ ತಿನ್ಲಿಲ್ಲಂತೆ. खा लो ಹೆಣ್ಮಕ್ಳ ಮೇಲೆ ಕೈ ಮಾಡ್ತೀಯಲ್ಲ? ये नहीं करना पड़ता यार ಇದೊಂದು ಬಾಕಿ ಇತ್ತು. ಎಲ್ಲಿ ಹೋಗೋದು ನಿನ್ನ ನಾಯಿ? ये गलत है उसको क्यों पनिश कर रहे हैं ಊರಿಗೆ ಬೇರೆ ಹಾಕ್ಲಿಕ್ಕೆ ಸಿಗ್ತದೆ ಅಂತ ನಂಗೆ ಅಂತ ಗೊತ್ತಿತ್ತು. ನನ್ನ ಪರಿಸ್ಥಿತಿಯಲ್ಲಿ ಯಾರಿಗೂ ಸಹ ಅರ್ಥ ಆಗಿಲ್ಲ ಅಲ್ಲ. हाँ उसको कोई समझ ही नहीं रहा है ಮನೆ ಮನೆ ಹಕ್ಕುಪತ್ರ ಬೇಕು ಅಂತ ಮನವಿ ಕೊಟ್ರೆ ಕೆಲಸ ಬೇಗ ಆಗ್ತದೆ ಆಯ್ತಾ ಎಲ್ಲ ಬೆಟ್ಟಿ ನಾರು ಏನಾರು ಬೇಗ ಬಾರ ಒಂದೇ ಒಂದು ಡಾಕ್ಯುಮೆಂಟ್ ಸರಿ ಇಲ್ಲ ಮಾರ್ರಿ ತುಂಬಾ ಸಮಯ ಆಯ್ತಲ್ಲ ಅದು ಧೂಳು ಹಿಡಿದಿರ್ಬೇಕು. ಧೂಳು ಇಡ್ತದಲ್ಲ ಮಾರ್ರೆ ಅಕ್ಷರ ಕಾಣ್ತಾನೆ ನನ್ಗೆ ತುಕುರ ಯಾರು क्या लॉयर है यार ये ಅದು ನನ್ನ ಅಪ್ಪ ಡಾಕ್ಯುಮೆಂಟ್ಸ್ ಯಾರ್ದು ನಂದು ಇವರ ಡಾಕ್ಯುಮೆಂಟ್ಸ್ ಅಲ್ಲಿ ನಿನ್ನ ಅಪ್ಪನ ಹೆಸರು ಹೇಗೆ ಬಂತು ಮಾರಾಯ ಇಬ್ಬರ ಅಪ್ಪನ ಹೆಸರು ಒಂದೇ ತುಕರ. टुकड़ा
ನಿನ್ನ ಈ ತುಕುರನ ಬೇರದಲ್ಲಿ ಮಾರೆ ತುಕ್ರ. ಎಬ್ಬೆಟ್ಟತ್ತು ರೇಷನ್ ಕಾರ್ಡ್ ಯಾರ್ದು ನಂದು ಏನಿಲ್ಲ ಅಕ್ಕಿ ಸಿಗ್ತದ ಎಂತ ಮಾರ್ರೆ ಅಕ್ಕಿ ಸಿಗುದಿಲ್ಲ ಇಲ್ಲ ಅಂತ ಹೇಳಿ ಮಾರ್ರೆ ಅದಕ್ಕೆ ಬೆಚ್ಚಾಗುದು ಯಾಕೆ ಒಳಗೆ ಎಷ್ಟು ಚಂದ ಉಂಟು. ಅವನು ಮನೆಯಿಂದ ಅಕ್ಕಿ ಕೊಟ್ಟಾಗ ಮಾಡ್ತಾನೆ ಕರೆಕ್ಟ್ ಬೇಕಿಲ್ಲ ಅಂದ್ರೆ ಕೋರ್ಟಲ್ಲಿ ವಾದ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ನನ್ಗೆ. ಎಂತದ ಮನೆ ಒಳಗಡೆ ಕಾಲಿಡಿಸು ತಿರ್ಗ ಬರ್ತಾನೆ ನಾಯಿ. शिवा का गुस्सा बहुत तेज आता है. ಒಳಗೆ ಹೋಗ್ಬೇಡ. ಹೋನ ಹೋಗಿ ನಿನ್ನ ಕೆಲಸ ನೋಡ ಅಲ್ಲಿ ಕಟ್ಟ. बहुत गलत है यार ये तो. ಶಿವ ದನಿ ಟೆನ್ಷನ್ ಅಂತ ಮಾಡ್ಲಿಕ್ಕಿಲ್ಲ ಅವರಿಗೆ ಅಂತ ಸಾವಿದ್ರೆ ಆರಾಮದಲ್ಲಿ काइंड ऑफ होता है वो जाति वाला वो चीज आया. ನೀ ತಕೋ ಮಾರೆ. ये इंडियन लैंडलॉर्ड का घर लैंडलॉर्ड का ही घर है. तुम लोग पैर नहीं रख सकते. कितना इक्वल ट्रीट कर ले. ಅಕಲ್ ಇರ್ಲಿ. ಎಲ್ಲರ ಮುಂದೆ ಮೈ ಮೇಲೆ ಕೈ ಹಾಕಿದ. ಈ ಧನಿಸ ಅವನಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಹೌದು, ಎಲ್ಲರ ಮುಂದೆ ಹೊಡಿಲಿಕ್ಕೆ ನೀನಂತ ಹುಚ್ಚನಾಯ? ಮೋನ, ಎಲ್ಲ ನಾಯಿಗೆ ಸಹ ಒಂದು ದಿನ ಬರ್ತದೆ, ಆಗ ನಾವು ಕಚ್ಚುವ. ನೀ ಕೂತಿರ ನಾ ಬರ್ತೇನೆ. ಸರ್ ಕಾಡ್ಲೆ Peanuts. ಇದು ನಮ್ಮ ಜಾಗ ಉಳಿತದಲ್ಲ. ನೀವೆಂತ ನನ್ನ ಹತ್ರ ರಿಕ್ವೆಸ್ಟ್ ಮಾಡೋದು? ನೀವು ಶಿವಣ್ಣ ನಮ್ಮ ದನಿಯವರಿದ್ದಾಗಿ ನೀವು. अच्छा. ಈಗ ನನ್ನ ಜಾಗ ಎಲ್ಲಿರೋದು ಫಾರೆಸ್ಟ್ ಪಕ್ಕದಲ್ಲಿ. ಒಂದು चक्कर ದಿವಸ चक्कर. ಎಂಕರೇಜ್ಮೆಂಟ್ ಅಂತ ಬೇಡಿ ಹಾಕಿದ್ರು. ಆಮೇಲೆ ನೋಡುವಾಗ ಎಂತದ್ದು ನನ್ನ ये तो पहले से ही शक था ये लैंडलॉर्ड पे. ಓ ಮತ್ತೀಗ ನನ್ನೊಬ್ಬರು ಇಲ್ಲಿ ಪೇಟೆಯಲ್ಲಿ ಸುಬ್ರೋ ಅಂತ ವಕೀಲರಿದ್ದಾರೆ. ಅವರು 12 ವರ್ಷದಿಂದ ಕೇಸ್ ನಡೆಸ್ತಿದ್ದಾರೆ. ಗೆಲ್ಬಹುದು. ಶಿವ ದನಿ ತೋಟಕ್ಕೆ ನೀರು ಬಿಟ್ಟುಕೊಂಡು ಹೋಗಿ ಬರುವ. ಹಾ ಹಾ Please आए. ये इनकी वाइफ है. ಟಾರ್ಚ್ ಜಾಗ್ರತೆ. ಆಯ್ತಾ ಮಗ. ಅವ್ರಿಗೆಲ್ಲ ಗೊತ್ತಾಗ್ಲಿಲ್ಲ. इनकी वाइफ को नहीं पता ये कहाँ जा रहे हैं. ಏ ಶಿವ ನಿಂದೊಂದು ಸೆಟ್ಟಿಂಗ್ ಇತ್ತಲ್ಲ, ಬೈಕಲ್ಲಿ ಭಾರಿ ಓಡಾಡಿಸ್ತಿದ್ದೆ, ಎಲ್ಲಿಗೆ ಬಂತದ್ದು? ಅದಿದ್ದು ಮಧ್ಯದಲ್ಲಿ ಫಾರೆಸ್ಟ್ ಆಫೀಸರ್ ಬಂದು ಸತ್ತ ಅಲ್ಲ, ಅವಳನ್ನೊಂದು ಕೆಲಸದಿಂದ ತೆಗೆಸ್ಬೋದು ತಾನೆ. ಆ ಹುಡುಗಿ ಅಂತ ಮಾಡ್ತಾಳೆ, ಆ DRF ಹೇಳಿದ್ದನ್ನು ಮಾಡಿದ್ದಾಳೆ ಅಷ್ಟೇ. ಅವನೊಂದು ಕೆಲಸದಿಂದ मस्त ತೆಗೆಸ್ಬೋದಾ? फॉरेस्ट है यार. ಹಾಗೆಲ್ಲ ತೆಗಿಸ್ಲಿಕ್ಕೆ ಆಗೋದಿಲ್ಲ ಶಿವ. ಅವ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದ್ರೆ ಮಾತ್ರ ತೆಗಿಸ್ಬೋದು. ಹೌದಾ? ಹಾಗಾದ್ರೆ ಒಂದು ಕೆಲಸ ಮಾಡ್ತಿದ್ದಾಗ ಮಾಡುವಲ್ಲ, ಮತ್ತೆ ನೀವಿದ್ದೀರಲ್ಲ ನಮ್ಮೊಟ್ಟಿಗೆ. ನಿನ್ನ ತಲೆ ಉಂಟಲ್ಲ ಶಿವ, ಹೇಳಿದ್ದು ರಪ್ಪ ಗೊತ್ತಾಗ್ತದೆ. ಸಿಗ್ನಲ್ ಬಂತಲ್ಲ. सिग्नल है ये टॉर्च. यहाँ से टॉर्च मारो, वहाँ से टॉर्च आएगी. ಭಾವನೆ ಬೇಗ. पर इन्होंने लीला के साथ तो गलत ही किया, बहुत गलत बात है. वही एंकलेट. Somebody is walking. हाँ. रुक गया, मुझे डर लग रहा है यार. Chills. वो कहाँ गए? वो कहाँ गए? उनके अंदर ही चले गए. वो अंदर रोमांस कर रहे थे, वो उनके वहीं चले गए. ओ भाई. All is well, all is well. ಗೊತ್ತಲ್ಲದ ಹೊತ್ತಿಗೆ ತಿರುಗಿಬೇಡ ಅಂತ ಹೇಳಿದ್ರೆ ಗೊತ್ತಾಗೋದಿಲ್ಲ ನನಗೆ. ಬೇಕಾದನ್ನು ಬಿಟ್ಟು ಬೇಡದ್ದೆಲ್ಲ ಮಾಡಿದ್ರೆ ಹೀಗೆ ಆಗುದು. ಸುಮ್ಮನೆ ಬೈತಾ ಕೂರ್ಬೇಡಿ, ಹುಷಾರಾಗ್ಲಿ ಒಮ್ಮೆ. कुछ कनेक्शन है जो हर बार इनको सपने में आते हैं.
ನಿನ್ನಪ್ಪ ನಿನ್ನ ಪ್ರಾಯದಲ್ಲಿ 4 ತಿರುಗಿ ದೈವ ದರ್ಶನ ಕೊಡ್ತಿದ್ದ. ನಿನಗಿದು ಯಾವುದು ಅರ್ಥ ಆಗುದಿಲ್ಲಲ್ಲ ಮಾರಾಯ. ಹೇಗೆ ಅರ್ಥ ಆಗುದು? ಈ ಬ್ಯಾವರ್ಸಿಗಳೊಟ್ಟಿಗೆ ತಿರುಗಿದ್ರೆ ಏನಾದ್ರೂ ಒಳ್ಳೇದು ಮಾಡ್ಲಿಕ್ಕೆ ಪುರ್ಸೊತ್ತಾಗ್ಬೇಕಲ್ಲ. ಸುಮ್ಮನೆ ನಮ್ಗೆ ಅಂತ ಬೈದು ಮಾರೆ, ನಾವು ನಿಮ್ಮ ಕಣ್ಣಿ ಕೊಟ್ಟಿದ್ದೇವ. ಮುಸುಡಿ ಇರ್ತೇನೆ ಸುಮ್ಮನೆ ಗೊತ್ತಾಳ. ಮತ್ತೆಂತ ಮಾರೆ, ಯಾವಾಗ ನೋಡಿದ್ರು ನಮಗೆ ಬೈಬಿಡ್ತು. ಆಚೆಗೆ ಹೊರಗಿರ್ತೇವೆ, ಜಾಗ್ರತೆ. ನಿನಗೆಂತಾರು ಹೇಳಿದ್ರೆ ನನಗೆ ಹೇಳು, ಬೇರೆಯವ್ರು ಬೆರಳೆಂತ ತೋರಿಸೋದು. ಎಂತಾರು ಹೇಳಿದ್ರೆ ಕೋಪ ಬರ್ಲಿಕ್ಕೆ ಆಯ್ತು. ನಿಲ್ಸು, ಚಿಕ್ಕ ವಿಷಯನ ದೊಡ್ಡದು ಮಾಡೋದು ಬೇಡ. ಅಣ್ಣ, ಹೋಗುವಾಗ ದೈವಕ್ಕೆ ಒಂದು ಕೈ ಮುಗಿದು ಹೋಗಾಯ್ತಾ, ಎಲ್ಲ ಒಳ್ಳೇದಾಗ್ತದೆ. ಆಯ್ತು. ಆಗೋ ಬಂದಲ್ಲ ಫಾರೆಸ್ಟ್ ಆಫೀಸರ್. ಆರ್ಡರ್ ಕಿತ್ತಾಗಿದ್ದ ತಕ್ಷಣ ಕಾಡಿನ ಅವ್ರದ್ದಾಗ್ಬಿಡಲ್ಲ. ಅದೇನು ಮಾಡ್ತಾರೋ ನೋಡಿ. वही आवाज सुनते ही वो गुस्से में आ जाते हैं. ओह निशाना ताने खड़े से उनो रिवर्स. ಸರಿ ಉಂಟಲ್ಲ. ರಾಂಬ, ನಿಂದೊಂದು ಗನ್ ಒಂದು ರಿಪೇರಿ ಮಾಡಿಸು. ಇನ್ಮೇಲೆ ನಮ್ದು ಟ್ರೈನಿಂಗ್ ಸ್ಟಾರ್ಟ್ ಅಲ್ಲ. ಹೌದಾ? ಬಾಕಿಯವರಿಗೆ ನಮ್ದು ಗುರಿ ತಪ್ಪುದಿಲ್ಲ. ओह तुम्हारे पास गन है तो हमारे पास भी गन है. सारे काम हो जाते हैं उससे. कितनी गन्स इकट्ठी कर रहे हैं. आर्मी पूरी बना रहे हैं ऐसा लग रहा है. सुना रहे हैं उनको. ವಾರ್ತೆಗಳ ಮರುಪ್ರಸಾರ. ಸತ್ಯಮಂಗಲ ಕಾಡಿನಲ್ಲಿ 3 ಜನ ಅರಣ್ಯ ಅಧಿಕಾರಿಗಳನ್ನು ಅಪಹರಿಸಿದ ಕಾಡುಗಳ್ಳ ವೀರಪ್ಪನ್ ಬೇಡಿಕೆ ಪೂರ್ಣಗೊಳಿಸದಿದ್ದಲ್ಲಿ ಅಧಿಕಾರಿಗಳ ತಲೆ ಕಡಿಯುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಎಂತ ಜನ ಇರ್ತಾರೆ ನಮ್ಮಷ್ಟು ಪಾಪ ಅಲ್ಲ. ಅಣ್ಣ, ಸಾಹೇಬ್ರಿಗೆ ನಮ್ಮಲ್ಲಿ ಒಂದು ಚಾ ಕೊಡಿ. ದುಷ್ಟಶಕ್ತಿಗಳು ಗಡಿದಾಡಿದರೆ ಪೆಟ್ಟು ನೀನೇ ಕೊಡಬೇಕು ಗುಳಿಗ. अब तो और खुले में कर रहे हैं. लाइक चैलेंज कैसे किया. ಈ ಸರ್ತಿ ದೊಡ್ಡ 70 ಕೆಜಿ ಉಂಟು. ನೀವೀಗಲ್ಲ, ನಾ ಸಣ್ಣದಿರುವಾಗ ಭಯಂಕರ ಶಿಕಾರಿ ಮಾಡಿ. ಓ ನೋಡುವಾಗ ಕಾಣುದಿಲ್ಲ. ಬನ್ನಿ ಏನು ಸೇಡ್ ತಿರ್ಸ್ಕೊತಾ ಇದ್ದೀರಾ? ನೀವು ನಮ್ಮ ಫಾರೆಸ್ಟ್ ಆಫೀಸರ್ ಮಾರೆ, ನಿಮ್ಮ ಹತ್ರ ಸೈಡ್. ಡಿಪಾರ್ಟ್ಮೆಂಟ್ಗೆ ತೊಂದರೆ ಆಗೋ ಒಂದು ಹೆಜ್ಜೆ ಕಾಣಿಸಿದ್ರು ಏರೋಪ್ಲೇನ್ ಹಚ್ಚಿಬಿಡ್ತೀನಿ. ಅದ್ರಲ್ಲಿ ಒಮ್ಮೆ ಹೋಗ್ಬೇಕಲ್ಲ. ಎಂಜಾಯ್ ದ ರೈಡ್. ನಮ್ಮ ಹೊಲ ಹಾಳು ಮಾಡ್ತದಲ್ಲ, ಆಗ ನಾವೆಂತ ಮಾಡ್ಬೇಕು? ಶೂಟ್ ಮಾಡ್ಬೇಕಷ್ಟೇ. ಮಾಂಸ ಹಾಗೆಲ್ಲ ಮಾತಾಡೋದು. ಕಾಡಲ್ಲಿ ಪ್ರಾಣಿಗಳು ಎಷ್ಟಿವೆ ಅಂತ ನಮಗೆ ಲೆಕ್ಕ ಇದೆ. ಶಿಕಾರಿ ಮಾಡೋರು ಜನ ಇದ್ದೀರಾ ಅಂತ ನಿಮಗೆ ಲೆಕ್ಕ ಇರಲಿ. ಎಲ್ಲಿ ಮಿಸ್ ಆದರೂ ಇಬ್ರಿಗೂ ಲೆಕ್ಕ ಸಿಗತ್ತೆ. ಶಿಕಾರಿ ಮಾಡ್ಲಿಕ್ಕಿಲ್ಲ ಅಂದ್ರೆ ನಮ್ಮ ಗನ್ನಿಗೆ ಅಂತ ಲೈಸೆನ್ಸ್ ದೀಪಾವಳಿ ಬಿಡ್ಲಿಕ್ಕೆ ಕೊಟ್ಟಿದ್ದಾನ. हर बात का जवाब है. ಹೊಸ ಚೆಕ್ ಪುಸ್ತಕ. ಕಳ್ದ ಕಾಟ ಜಾಸ್ತಿ ಆಗಿದೆಯಲ್ಲ ಅದಕ್ಕೆ. ಅದು ಒಳ್ಳೆಯದಲ್ಲ. ಬರ್ತೇವೆ. बढ़िया बढ़िया. अरे यार इन दोनों के बीच में हो गया अभी. क्या ही करोगे. इतना चिल म्यूजिक है. ಏನದು? ಅದು ಕೂದಲು ದುರದಕ್ಕೆ ಈ ಸೊಪ್ಪು ಹಾಕಿದ್ರೆ ಒಳ್ಳೇದು. ಹೇರ್ ಫಾಲ್. ಇದನ್ನ ತಗೊಂಡು ಸೀದಾ ಊರಿಗೆ Leave the village. ಕೂತಿದ್ದಿಲ್ಲ ಕಡ್ಕೊಂಡು ಹೋಗ ಕಾಡಿ ನೀನು यार इसको थप्पड़ ही मारते रहते हैं सब. ತುಂಬಾ ಸಲ ಆಯ್ತು ಪೇಟದಿಂದ ನಾಚಿಕೆ ಇಟ್ಟದು. ಈ ಸಲ ಮಾತ್ರ अब क्या करेंगे. ಯಾರಿಗೆ ಹೇಳುದಿಲ್ಲ. किसी को बताएंगे ही नहीं. ನಾನು ಸುಳ್ಳು ಹೇಳುದಲ್ಲ, ಬೇಕಾದ್ರೆ ನೀವೇ ಹಾಕಿ. उसको भी तो जरूरत है हेयर फॉल की. ಸಾಕ ನೋಡಿ. ನಂಗೆ ಬೇಡ ಸರ್. ಹೊಡೀರಿ, ಪರವಾಗಿಲ್ಲ. ಮುಜುಗಾರ ಪಟ್ಕೋಬಿಡಿ. रेड लेवल पी रहे हैं यार ये लोग शायद. ನೀರು ಕಮ್ಮಿ ಆಯ್ತು ಸರ್. ಕಮ್ಮಿಯ ಆಗ್ಲೇ ಇಲ್ಲ. ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು ಸರ್. ಇನ್ನೊಂದು ಬೇಕು ಹಾಕ್ಲಾ? ಛೇ ಅದಲ್ಲ ಸರ್, ಅದು ಪೇಮೆಂಟಿಗೆ ದಣಿಗಳ ಹಿಂದೆ ತಿರುಗಿ ಸಾಕಾಗಿದೆ ಸರ್. ಆ ಮರದ ಟೆಂಡರ್ ಒಂದು ನನಗೆ ಡೈರೆಕ್ಟ್ ಆಗಿದ್ರೆ. ಧರ್ಮಕ್ಕೆ ಅಲ್ಲ ಸರ್, ನನ್ನಿಂದ ಕೂಡ ನಿಮ್ಗೊಂದು ಹೆಲ್ಪ್ ಉಂಟು. ಏನು? ಶಿವ ಮತ್ತೆ ಗ್ಯಾಂಗನ್ನು ಹಿಡಿಸಿ ಕೊಡ್ತೇನೆ ಸರ್. ಶಿವ को कैप्चर करवा के देंगे. ಹೇಗನ್ನಲ್ಲ ಈ ಸುಂದರ ಅಂತ ಊರಿಗೆ ಹೋಗಿ ಮುಂಚೆ ನಮಗೆ ಒಳ್ಳೇದು ಮಾಡ್ಲಿಕ್ಕೆ ಬಂದದ್ದು. ಆಫೀಸರ್ ಹೊಡೆದಕ್ಕೆ ಸೇಡು. ಅವ ಜನ ಸ್ವಲ್ಪ ಉಗ್ರ ಅಲ್ಲ. ಇಷ್ಟು ದೊಡ್ಡ ಮರವ. ನೀನಿಂದ ಮರ ಕಡ್ದಿದ್ದೇನಾ? ಇದಕ್ಕಿಂತ ಸ್ವಲ್ಪ ಚಿಕ್ಕದು. ಅದೇ ಕಡೆಯಿಂದ ಸಾರಿ ಬಿಟ್ಟದ್ದು ಎಲ್ಲ ತಿಂದು ಮುಗಿಸ್ಬೇಡಿ ಮಾರಿ ಸಾವು. ಸ್ವಲ್ಪ ನಮ್ಗೆ ಸಿಡಿ. ಈ ಮರ ಕಡಿಯ ಜೋರು ಮಳೆ ಸರ್ ಇವತ್ತು. ಸರ್ ಮೆಲ್ಲ ಮೆಲ್ಲ ಹೋಗುವ ಮುರಳಿ. ಅವ್ರು ಎಲ್ಲಿಗೆ ಸಹ ಹೋಗುದಿಲ್ಲ. ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದೆ ತಾನೆ? ಪಕ್ಕ ಇದೆ ಸರ್, ಪಕ್ಕ ಇದೆ. ಅವ ಬೋಳಿ ಮಕ್ಕಳಿಗೆ ಕಾಡಿನಲ್ಲಿ ಪ್ರಾಣಿಗಳನ್ನ ಕೊಂದು ತಿಂದು ಕೊಬ್ಬೆಚ್ಚಾಗಿದೆ. ಅವನಿಗೆ ನೀವು ಜೈಲೂಟ ಮಾಡಿಸಿ ಸರಿ ಆಗ್ತದೆ. जो करते हुए पकड़े गए तो मुश्किल है. ಕೆಲಸ ಗ್ಯಾರಂಟಿ ಆಗ್ತದ.
ಹೋಗದಿದ್ರೆ ಅಂತಲ್ಲ ಇದಕ್ಕಿಂತ ದೊಡ್ಡದೆಂತಾದ್ರೂ ಮಾಡುವ ಹುಲಿದು ಚರ್ಮ ಚಿರತೆ Tiger ಇದು ನಮ್ಮ skin, ಕಾಡಲ್ಲಿ cheetah. ಆನೆ ಇಲ್ಲಲ್ಲ ಇದ್ದಿದ್ದು ದಂತ ಸಿಕ್ತಿತ್ತು ಮಾರ इन्होंने अपने सिंगल बिठा रखे ಕೋಗಿಲೆ ಅಪ್ಪನ ಮೆಣಸು ಬಾರೋ The fire. Oh no. ಎಲ್ಲಿಗ ಇರ ಕರಗಸ ಉಂಟಲ್ಲಿ Oh no. Oh no. यार ये ट्री गिरेगा अब। Oh. बताना। Oh. ओले, ये गाड़ी पे गिरा। अब तो पुलिस वाले नहीं छोड़ेंगे। तुम्हारा करता दीवान कोल्ली को मारे राम राम क्या हो गया ये? अब तो क्लियर कट हो गया कि भाई पुलिस वर्सेस ये विलेजर्स, और पुलिस पूरी तरीके से इनके पीछे पड़ी हुई है। कहीं ना कहीं विलेजर्स लास्ट में हावी पड़ गए हैं, बट ये जो भी लास्ट में हुआ ना वो कहीं ना कहीं थोड़ा केस इनका ढीला कर देगा। सच में यार इनसे गलती हो गई, आज तो इनको जाना ही नहीं था। अभी तो वो लोग यही समझेंगे कि ये कोई साजिश ही थी। बाकी बात करें लीला की, यार लीला की कोई सिचुएशन नहीं समझ रहा, मतलब सब उन पे गुस्सा किए जा रहे हैं, पूरे विलेज वाले उनको एज अ विलन कंसिडर कर रहे हैं, पर ऐसा कुछ भी नहीं है। आप लोग को सीन कैसा लगा कमेंट सेक्शन में जरूर बताएगा। तो इसे लाइक करते जाए, कमेंट करते जाए, शेयर करते जाए और सब्सक्राइब करिए। बाय।